ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅನ್ಕೋತೀನಿ. ನಾವು ಚೆನ್ನಾಗಿದ್ದೀವಿ. ಸೊ ಗೈಸ್, ನಾವಿವತ್ತು ನಮ್ಮ ತಮ್ಮನೆಲ್ಲ ನೋಡಿರ್ಬೋದು ಅವಾಗ. ಸೊ ನಮ್ಮ ಅಲೋಷನ್ಸಲ್ಲಿ ಡಿಗ್ರಿ ಡೇ ನಡೀತಿದೆ. ಸೊ ಅದನ್ನೇ ನಿಮಗೆಲ್ಲ ತೋರಿಸ್ಬೇಕು ಹೆಂಗಿರುತ್ತೆ ಆ ಸೆಲೆಬ್ರೇಷನ್ ಎಲ್ಲ ಅಂತ. ಇದು ಫಂಕ್ಷನ್ ನಿನ್ನೆ ಆ್ಯನ್ಯುವಲ್ ಡೇ ಅಂತಲೇ ಸ್ಟಾರ್ಟ್ ಮಾಡಿದೆ. ಜಸ್ಟ್ ಇನಾಗ್ರಲ್ ಪ್ರೋಗ್ರಾಮ್ ಇತ್ತು. ಅಂದರೆ ಗೆಸ್ಟ್ ಎಲ್ಲ ಮಾಡಿ ಒಂದು 4 ಡ್ಯಾನ್ಸ್ ಇತ್ತು. ಸೊ ನೈಟ್ ಆಗಿದ್ದರಿಂದ ನನಗೆ ಕವರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತೋರ್ಸೋಕ್ಕೂ ಅಂದರೆ ಆಗ್ತಿರಲಿಲ್ಲ. ಸೊ ಅದಕ್ಕೆ ಇವಾಗ ಬೆಳಿಗ್ಗೆ ಸ್ಟಾರ್ಟ್ ಮಾಡೋಣ ಅಂತ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ಕ್ಲಾಸಲ್ಲಿ ಇದ್ದೀವಿ. ಒಂದು 2-3 ಕ್ಲಾಸ್ ನಡೀತದೆ, ಅದಾದಮೇಲೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಎಲ್ಲರೂ ಕ್ಲಾಸಲ್ಲಿ ಇದ್ದೀವಿ, ಎಲ್ಲ ಇಲ್ಲೇ ಕೂತ್ಕೊಂಡ್ರು. ಸೊ ಇದಾದಮೇಲೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ, ಅವಾಗೇ ಸಿಗ್ತೀನಿ. ಗೈಸ್, ಇವಾಗ ಫೋಟೋ ಶೂಟಿಗೆ ಬಂದಿದ್ವಿ. ಇಲ್ಲಿ ನಮ್ಮಣ್ಣ ಔಟ್ಫಿಟ್ ಗೈಸ್, ನಮ್ಮ ಕ್ಯಾಮ್ರಾಮ್ಯಾನ್ ಔಟ್ಫಿಟ್ ಜೂನಿಯರ್ ರಘು ದೀಕ್ಷಿತ್. ಇಲ್ಲೊಬ್ಬ ಜೋಶ ಮ್ಯಾಮ್ ಬ್ಲಾಗ್. ಎಸ್, ನಮ್ಮ ಮ್ಯಾಮ್ ಹರಿಣಿ ಮ್ಯಾಮ್ ಕ್ಲಾಸ್ ಗೈಡ್. ನಮ್ಮ 1 ವರ್ಷದಿಂದ ನಮ್ಮ ಜೊತೆ ಇದ್ದು ಬಾಲ ಒಳ್ಳೆ ನಮ್ಮಿಸು ಏನ್ ಹೇಳಿದ್ರು ಎಸ್. ಥ್ಯಾಂಕ್ ಯು. ಇನ್ನೇನಿದೆ? ಗೈಸ್, ಇವಾಗ ಹೊಸದಾಗಿ ಓಪನ್ ಮಾಡಿರೋ ಅದೇ ಆ ಕೆಫೆ ಹೆಸರು ಏನದು? ಸೊಸೆಗಡು ಗೈಸ್, ಸೊಸೆಗಡು ಕೆಫೆ ಸೊಸೆಗಡು. ಅಲ್ಲಿಗೆ ಹೋಗ್ತಿದ್ದೀವಿ. ಸೊ ಹೊಸದಾಗಿ ತೆಗ್ದಿದ್ದಾರೆ ಗೈಸ್. ಒಂದು ವಾರ ಆಗಿರ್ಬೋದು ತೆಗೆದು. 1 ವಾರ ಆಯ್ತು, 4 ದಿನ ಆಗಿರ್ಬೋದು ಗೈಸ್. ಸೊ ಹೊಸದಾಗಿ ಏನೇನು ಐತಿ ನೋಡೋ ಅಂತ ಹೋಗ್ತಿದ್ದೀವಿ. ಹೋಗುವ ನಮ್ಮ ಜೊತೆ ಕ್ಯಾಮ್ರಾಮ್ಯಾನ್. ಅಲ್ಲಿಂದ ನಮ್ಮ ಕ್ಲಾಸ್ ಹುಡುಗರು ಇದ್ದಾರೆ. ಇದು ಹೊಸ ಪರಿಚಯ ನಮ್ಮ ಬ್ಲಾಗಲ್ಲಿ. ಹರ್ಷಿತ್ ಆ್ಯಂಡ್ ಹಾಂ. ಇನ್ನೆಲ್ಲಿ ಮಿಕ್ಕಿದವ್ರು ಎಲ್ಲಿ? ಇಬ್ಬರೇ ಇರೋದು. ಎಸ್, ಇವ ಕೇಶಾಂತ್. ಹಲೋ ಬ್ರೋ. ಜೈ ವಿಲ್ಸನ್. ನಮ್ಮ ಗ್ರೂಪಿನ ಹಿರಿಯ ಸದಸ್ಯ. ವಯಸ್ಸಲ್ಲೂ ದೊಡ್ಡವನು, ಮದುವೆಗೋ ವಯಸ್ಸಾದರೂ ಇನ್ನೂ ಹುಡುಗಿಲ್ಲ. ಜೈ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಎಸ್, ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದ್ರಲ್ಲಿದೆ. ನಮ್ಮದು ಫಸ್ಟ್ ಇಯರ್ ಜಾಸ್ತಿ ಓದ್ಬಿಟ್ಟಿವಿ ಅಂತ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ. CGPA ಜಾಸ್ತಿ ಆಗಿತ್ತಂತ. ಸೊ ಅದು 1,000 ಜನ ಇದ್ದಾರೆ. ಅದಾದ್ಮೇಲೆ ನಮ್ಮದು ಬರುತ್ತೆ. ಸೊ ಬಂದಮೇಲೆ ತಗೋಬೇಕು. ತಗೊಳ್ಳೋದು ಏನೋ ವೀಡಿಯೋ ಆದರೆ ವೀಡಿಯೋ ಮಾಡ್ತಾರೆ ಹುಡುಗರು, ಅದನ್ನು ಹಾಕ್ತೀನಿ ಕ್ಲಿಪ್. ಸ್ಟೇಜ್ ಮೇಲೆ ಹೋಗ್ಬೇಕು ಅಷ್ಟೇ. ಫಸ್ಟ್ ಇಯರ್ ಏನು ಅಚೀವ್ ಮಾಡಿದ್ವಿ ಅಂದರೆ ಒಂದು ಸರ್ಟಿಫಿಕೇಟ್ ತಗೊಂಡ್ವಿ. ಅದು ಇಂಥ ಯೂನಿವರ್ಸಿಟಿಲಿ ಸ್ಟಾರ್ಟ್ ಆಗುತ್ತೆ ನೋಡಿ, ತೋರಿಸ್ತೀನಿ. ಎಲ್ಲ ಬಂದಿದ್ದಾರೆ ಇಲ್ಲೇ. ಏನು ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಸರ್ಟಿಫಿಕೇಟ್ ಅಂತ ತಗೊಳ್ಳೋದಿದೆ, ಅದನ್ನು ತಗೊಳ್ತೀವಿ. ಗೈಸ್, ನಮಗೆ ಇವಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನಲ್ಲಿ ಸುಮಾರು ಒಂದು 1500ಕ್ಕಿಂತ ಜಾಸ್ತಿ ಇದ್ದಾರೆ. ನಮ್ಮ ನಂಬರೇ ಬಂದು 1518. ಅದಕ್ಕೆ ಇನ್ನೂ ಟೈಮ್ ಇತ್ತು. ಜ್ಯೂಸ್ ಕುಡಿಯೋಕೆ ಬಂದಿದ್ವಿ. ಎಲ್ಲ ಹುಡುಗರು ಇನ್ನೂ ಅಲ್ಲೇ ಇದ್ದಾರೆ. ಬರ್ತೀವಿ ಅಂತಂದ್ರು, ಬರಲಿಲ್ಲ. ಎಲ್ಲ ಅಲ್ಲೇ ಫೋಟೋ ಸೆಷನ್ ಎಲ್ಲ ಮಾಡ್ಕೊತವ್ರೆ. ನಮ್ಮದು ಒಂದಿಷ್ಟು ಫೋಟೋಗಳು ತೆಕ್ಕೋಬೇಕು. ಅಂದರೆ ಸಿಂಗಲ್ ಆಗಿ ಇನ್ನೂ ತಗೊಂಡಿಲ್ಲ, ಗ್ರೂಪಾಗೆಲ್ಲ ತಗೊಂಡು ಇನ್ನೆಲ್ಲ ಸ್ಟೋರಿ ಹಾಕಿದ್ವಿ. ಮತ್ತು ಇವತ್ತೊಂದು ಸ್ಟೋರಿ ಬೀಳುತ್ತೆ ಗೊತ್ತೈತಿ. ಸೊ 3 ಜನ ಬಂದಿದ್ವಿ. 3 ಜನ ಬಂದಿದ್ವಿ. ಇದಾದ್ಮೇಲೆ ಮತ್ತೆ ಹೋಗ್ಬೇಕು. ಎಷ್ಟು ಇವಾಗ PUC ಅವ್ರ ಎಕ್ಸಾಮ್ ನಡೀತಿರೋದ್ರಿಂದ ನಮಗೆ 10th ಅವ್ರ ಎಕ್ಸಾಮ್ ನಡೀತಿರೋದ್ರಿಂದ ನಮಗೆ ಒಂದಿಷ್ಟು ಡಿಲೇ ಆಗ್ತೈತಿ. ಅಂದರೆ ಪ್ರೋಗ್ರಾಮ್ ಮಾಡೋದ್ರಲ್ಲಿ ಮೈಕ್ ಆನ್ ಮಾಡೋಂಗಿಲ್ಲ. ಅದಕ್ಕೋಸ್ಕರ ಸ್ವಲ್ಪ 1:15 ತನಕ ಮುಗಿಸಿ ಅದಾದಮೇಲೆ ಸ್ಟಾರ್ಟ್ ಮಾಡ್ತಾರಂತ ಹೇಳಿದ್ರು. ಅಲ್ಲಿ ತನಕ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಡೀತದೆ. ಸೊ ನಮ್ದಿನ್ನು ನಂಬರ್ ಲಾಸ್ಟ್ ಇರೋದ್ರಿಂದ ನಾವು ಅದಕ್ಕೆ ಜ್ಯೂಸ್ ಕುಡಿಯೋಕೆ ಬಂದಿದ್ವಿ. ಹೋಗೋ ಗೈಸ್. ನಮ್ಮ ಕ್ಲಾಸಿನ ಮುಖ್ಯ ಅತಿಥಿ ರೋಲ್ ನಂಬರ್ 28 ರಿಯಾನ್ ಭಾಯ್.
ಬ್ರೋ ವ್ಲಾಗ್ಸ್ ಹಾಗೆ ಸ್ವಲ್ಪ ಟೈರ್ಡ್ ಆಗಿದೆ. इसका कारण नरेंद्र मोदी है. ಯಾಕೆ ನಿನ್ನೆ ಬ್ಲಾಗ್ ಇತ್ತು. ಮಾತಾಡು ವ್ಲಾಗು. ಹಾಗೆ ನನ್ನ ಫ್ರೆಂಡಿಗೆ ಸಪೋರ್ಟ್ ಮಾಡಿ. ಅಷ್ಟೇ, ನಂದು ಬರ್ಲಿಲ್ಲಲ್ಲ. ಅಣ್ಣಗೆ ಮಾತು ಬರಲ್ಲ. ಅವನ ಹೆಸರು ರಿಯಾನ್ ಅಂತ. ಸ್ವಲ್ಪ ಟೈರ್ಡ್ ಆಗಿದೆ ಹಾಗೆ. ರೂಲ್ ನಂಬರ್ 28. ಥ್ಯಾಂಕ್ ಯು. Like the way the ocean hugs the shore, hold me close, sailing on. Like a flower bending in the breeze, bend with me, sway with me. Because you are away with me, sway with me, sway with the breeze. Dances may be on the floor, give a light to ಚೂರು ನಮ್ಮನ್ನು ಕಟ್ಟೆ ಮಾಡುವರಾರು ತೊಲಗಿದೆ ಈ ಹುಕಟ ಹರಟವೇ ನಮ್ಮ ಹಠ ಗಾಳಿಪಟ 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 ಸಂತೋಷ ಇಷ್ಟೇ ಆಗಿದೆ. ಕೊನೆಗೂ 3 ತಾಸು ಆದಮೇಲೆ ನಮ್ಮ ಸರ್ಟಿಫಿಕೇಟ್ ನಮಗೆ ಸಿಕ್ತು. ಅವನದೊಂದು ಸಿಕ್ತು, ಅವನು ಒಳಗಿಟ್ಟಾಗ ಕೊಡು ಸರ್ಟಿಫಿಕೇಟ್ ಕೊಡು. ನಮ್ದೊಂದು ಸರ್ಟಿಫಿಕೇಟ್ ಸಿಕ್ತು. ಸುಮಾರು 12 ಗಂಟೆಗೆ ಅಂತ ಹೇಳಿದ್ರು. 12 ಗಂಟೆಯಿಂದ ಇವಾಗ 3 ಗಂಟೆ ಆಗಿದೆ. ಸೊ 3 ಗಂಟೆ ಕೊಟ್ಟಿದ್ದಾರೆ. 3:30 ಆಗಿ ಬಂತು. ಭಾಳ ಕಾಯಿಸ್ಬಿಟ್ರು ಗೈಸ್ ಸರ್ಟಿಫಿಕೇಟ್ಗೋಸ್ಕರ. ಇವಾಗ ಫಂಕ್ಷನ್ ಇನ್ನು ಅವ್ರೇನೋ ಅಂದರೆ ಪ್ರೈಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ನಮ್ಗೆ ಸಾಕಾಯಿತು. ನಮ್ಮದೆಲ್ಲ ನಾವು ಸರ್ಟಿಫಿಕೇಟ್ ತಗೊಂಡ್ವಲ್ಲ, ಅದಕ್ಕೆ ನಾವು ಸಾಕು ಅಂತ ಹೋಗ್ತಿದ್ವಿ. ಸೊ ಹಾಸ್ಟೆಲ್ ಕಡೆ ನಮ್ಮ ಪಯಣ ಆಗ್ತಿದ್ವಿ. ಆ್ಯಂಡ್ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ಮತ್ತೆ ಹೊಸ ಕಂಟೆಂಟಿಂದ ಇನ್ನೊಂದು ವ್ಲಾಗ್ ಬರೋದಿದೆ. ಇದೇ ತಿಂಗಳ ಬರುತ್ತೆ. ಸೊ ನಾವು ಅದಕ್ಕೆ ಆಧಾರದಿಂದ ಕಾಯ್ತಿದ್ದೀವಿ. ಜಾಸ್ತಿ ಕಾಯಿಸಲ್ಲ ಗೈಸ್. ಇದು 28, 29 ಅನ್ನಷ್ಟು ಒಳಗಡೆನೇ ಬರುತ್ತೆ. ಸೊ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.